ಓಂ ಶಾಂತಿ. ಸಾಕಾರ ಮುರಳಿ ಇಂದಿನ ತಾರೀಕಾಗಿದೆ 24/7/26। मीठे बच्चे, इस महाभारत लड़ाई में पुराना जाल समाप्त होना ही है, इसलिए लड़ाई के पहले बाबा से पूरा वर्षा ಬೇಕು ತಂದೆ ತಿಳಿಸ್ತಾರೆ. ಮತದಾರ ಮಕ್ಕಳೇ, ಈ ಮಹಾಭಾರತ ಯುದ್ಧದಲ್ಲಿ ಹಳೆಯ ವೃಕ್ಷ ಸಮಾಪ್ತಿ ಆಗಲೇಬೇಕು. ಅದಕ್ಕೋಸ್ಕರ ಈ ಯುದ್ಧದ ಮೊದಲು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನ ಪಡೆಯಿರಿ. ಪ್ರಶ್ನೆ ಆಗಿದೆ, बाबा को माताओं का संगठन चाहिए, लेकिन उस संगठन की विशेषता क्या हो? ಬಾಬುವರಿಗೆ ಮಾತೆಯರ ಸಂಘಟನೆ ಬೇಕು, ಆದರೆ ಆ ಸಂಘಟನೆಯ ವಿಶೇಷತೆ ಏನಿರಬೇಕು? ಉತ್ತರ ಆಗಿದೆ, ऐसा संगठन हो जो देही अभिमानी रहने का पूरा पुरुषार्थ करे, जिन्हें पक्का नशा हो कि हमें पावन दुनिया बनानी है. ಅಂತಹ ಸಂಘಟನೆ ಇರಲಿ, ದೇಹಿ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡುವ ರೀತಿ. ಪಕ್ಕಾ ನಶೆ ಇರಲಿ, ನಾವು ಪಾವನರಾಗಿ ಪಾವನ ಪ್ರಪಂಚ ಮಾಡಲೇಬೇಕು. ಪತಿತ್ ನಹಿ ಬನ್ನಾ ಹೈ, ನಷ್ಟೋ ಮೋಹ ಗ್ರೂಪ್ ಹೋ ತಬ್ ಕೋಯಿ ಕಮಾಲ್ ಕರ್ ದಿಖಾಯ್. ಪತಿತರಾಗಬಾರ್ದಾಗಿದೆ, ನಷ್ಟೋ ಮೋಹ ಗ್ರೂಪ್ ಬೇಕಾಗಿದೆ, ಆವಾಗ ಏನಾದರೂ ಕಮಾಲ್ ಮಾಡಿ ತೋರಿಸ್ಬೋದು. किसी में भी रग नहीं होनी चाहिए, मोह की रग बहुत नुकसान कर देती. ಎಲ್ಲೇ ಆಸಕ್ತಿ ಇರಬಾರದು, ಮೋಹದ ಆಸಕ್ತಿ ಬಹಳಷ್ಟು ಲಾಸ್ ಮಾಡುತ್ತೆ. ಓಂ ಶಾಂತಿ. मीठे मीठे बच्चे ये जानते हैं मीठे बाबा हमको स्वर्गवासी बनाने यहाँ आए, ये बच्चों की बुद्धि में है. ಮಧುರಾತಿ ಮಧುರ ಮಕ್ಕಳಿಗೆ ಇದು ಗೊತ್ತಿದೆ, ಮಧುರವಾದ ತಂದೆ ನಮ್ಮನ್ನ ಸ್ವರ್ಗವಾಸಿ ಮಾಡಕ್ಕೆ ಬಂದಿದ್ದಾರೆ. ಇದು ಮಕ್ಕಳ ಬುದ್ಧಿ ಇದೆಯಲ್ಲ. अरे एक को ये समझना है हम आत्मा इस याद की यात्रा से पवित्र बनती है. ಪ್ರತಿಯೊಬ್ಬರೂ ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ಆತ್ಮ ನೆನಪಿನ ಯಾತ್ರೆಯಿಂದ ಪವಿತ್ರನಾಗ್ತೀನಿ. कितना सहज उपाय है सिर्फ बाबा को याद करना. बच्चे जानते हैं बाबा एक सेकंड में मुक्ति जीवन मुक्ति का वर्षा. ಎಷ್ಟು ಸಹಜ ಉಪಾಯ ಆಗಿದೆ, ತಂದೆಯನ್ನ ನೆನಪು ಮಾಡೋದಷ್ಟೇ. ಮಕ್ಕಳಿಗೆ ಗೊತ್ತಾಗಿದೆ ಬಾಬಾ 1 ಸೆಕೆಂಡ್ನಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡ್ತಾರೆ. आज सब जीव बंधन में है, रावण राज में बंधन में है, ये बात बाबा जानते और बच्चे जानते और ना कोई. ಇವಾಗೆಲ್ಲರೂ ಜೀವನ ಬಂಧನದಲ್ಲಿದ್ದಾರೆ, ರಾವಣ ರಾಜ್ಯದ ಬಂಧನದಲ್ಲಿದ್ದಾರೆ. ಈ ಮಾತು ತಂದೆಗೂ ಗೊತ್ತಿದೆ, ಮಕ್ಕಳಿಗೆ ಗೊತ್ತಿದೆ, ಮತ್ತು ಯಾರಿಗೂ ಗೊತ್ತಿಲ್ಲ. तुम बच्चों को निश्चय है कि बेहद के बाबा को हम याद करते हैं तो अंदर में बहुत खुशी होनी चाहिए आत्मा को. ಈಗ ಮಕ್ಕಳಿಗೆ ನಿಶ್ಚಯ ಇದೆ, ಅನಂತವಾದ ತಂದೆಗೆ ನಾವು ನೆನಪು ಮಾಡ್ತೀವಿ, ಅಂದಮೇಲೆ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು ಆತ್ಮಕ್ಕೆ. जिस बाप को आधा कल्प याद किया करते थे वो बाप मिला, दुख में बाप को सिमरन करते आए. ಯಾವ ತಂದೆಯನ್ನ ಅರ್ಧ ಕಲ್ಪ ನೆನಪು ಮಾಡ್ತಾ ಬಂದ್ವಿ, ಆ ತಂದೆ ಸಿಕ್ಕಿದರೆ. ದುಃಖದಲ್ಲಿ ತಂದೆಯನ್ನ ಸ್ಮೃತಿ ಮಾಡ್ತಾ ಬಂದಿದ್ದೀವಿ. तुम भी सिमरन करते थे, अभी तुम दुखी होकर सिमरन नहीं करते हो. जिसको सारी दुनिया सिमरन करती वो बाबा आया, ये तुम जानते. ನೀವು ನೆನಪು ಮಾಡ್ತಾ ಇದ್ರಿ, ಈಗ ಮೊದಲು ದುಃಖಿಯಾಗಿ ಸ್ಮೃತಿ ಮಾಡ್ತಿದ್ರಿ, ಈಗ ದುಃಖಿಯಾಗಿ ಸ್ಮೃತಿ ಮಾಡೋಣ. ಯಾರನ್ನ ಇಡೀ ಪ್ರಪಂಚ ಸ್ಮೃತಿ ಮಾಡುತ್ತೆ, ಏ ತಂದೆ ಬನ್ನಿ, ಈಗ ನೀವು ಅವರನ್ನ ತಿಳ್ಕೊಂಡಿದ್ದೀರಾ. बाबा ने बार बार समझाया, यहाँ जब तुम बैठते हो तो ऐसा समझो मैं आत्मा हूँ, बाप परंधाम से आया है. ತಂದೆ ಮತ್ತೆ ಮತ್ತೆ ತಿಳಿಸಿದರೆ, ಇಲ್ಲಿ ಯಾವ ನೀವು ಕುತ್ಕೊಂತೀರಾ, ಈ ರೀತಿ ತಿಳ್ಕೊಳ್ಳಿ, ನಾನು ಆತ್ಮನಾಗಿದ್ದೀನಿ, ತಂದೆ ಪರಂಧಾಮದಿಂದ ಬಂದಿದ್ದಾರೆ. ಕಲಬ್ ಕಲಬ್ अपने वायदे अनुसार आते हैं, बाबा की ये प्रतिज्ञा है कि तुम जब पुकारेंगे और आधा कल्प जब पूरा होता तो मुझे आना पड़ता है. ಕಲ್ಪ ಕಲ್ಪನು ವಾಯ್ದಾ ಅನುಸಾರ ಬರ್ತದೆ.
ತಂದೆ ಇದನ್ನ ಪ್ರತಿಜ್ಞೆ ಮಾಡಿದರೆ ಯಾವಾಗ ನೀವು ಕರಿತೀರಾ? ಅರ್ಧ ಕಲ್ಪ ಯಾವ ಪೂರ್ತಿ ಆಗತ್ತೆ ಆಗ ನಾನು ಬರಬೇಕಾಗತ್ತೆ. कलयुग के बाद सतयुग होना है तो मुझे आना पड़ता, ये सिर्फ तुम बच्चों को मालूम है कि ये संगम है, बाबा आया. ಕಲಿಯುಗದ ನಂತರ ಸತ್ಯುಗ ಆಗಲೇಬೇಕು ಅಂದರೆ ನಾನು ಬರಲೇಬೇಕು. ಇದು ಸಹ ತಮ್ಮ ಮಕ್ಕಳಿಗೆ ಗೊತ್ತಿದೆ, ಇದು ಸಂಗಮ ಯುಗ ಆಗಿದೆ, ತಂದೆ ಬಂದಿದ್ದಾರೆ. तुम बच्चे भी सर्विस करते हो, दिन प्रतिदिन परिचय देते जाते हो, ಬಾಬಾ ಕಿ ಪಹಚಾನ್ ಸಬ್ಕೋ ಮಿಲ್ತಿ ಜಾತಿ. ತಾವು ಮಕ್ಕಳು ಸೇವೆಯನ್ನ ಮಾಡ್ತೀರಾ, ಪ್ರತಿದಿನ ಪರಿಚಯವನ್ನ ಕೊಡ್ತೀರಾ, ತಂದೆಯ ಪರಿಚಯ ಎಲ್ಲರಿಗೂ ಸಿಕ್ಕರೆ. यहाँ बैठे हो, जानते हो बेहद का बाबा शिव बाबा हमको फिर से बेहद का वर्षा देने आए हैं. तुम बाबा बाबा कहते हो ना. ಇಲ್ಲಿ ಕೂತಿದ್ದೀರಾ, ಗೊತ್ತಿದೆ ಅನಂತವಾದ ತಂದೆ ಶಿವ ಬಾಬಾ ನಮಗೆ ಅನಂತವಾದ ಆಸ್ತಿಯನ್ನ ಕೊಡಕ್ಕೆ ಬಂದಿದ್ದಾರೆ. ಅವರನ್ನ ತಾವು ತಂದೆ ತಂದೆ ಅಂತ ಕರೀತಿರಲ್ಲ. हम शिव बाबा के पास आए, शिव बाबा भी कहते मैं साधारण तन में आया हूँ, कल्प पहले माफी. ನಾವು ಶಿವ ಬಾಬಾವ್ರ ಹತ್ರ ಬಂದಿದ್ದೀವಿ. ಶಿವ ಬಾಬಾವರು ಅಂತಾರೆ ನಾನು ಸಾಧಾರಣ ದೇಹದಲ್ಲಿ ಬಂದಿದ್ದೀನಿ, ಕಲ್ಪದ ಹಿಂದೆಯ ಸಮಾನ. ये बोलना नहीं चाहिए माया ऐसे बाबा की याद बुलाते जिससे पतित से पावन बनना होता. ಇದನ್ನ ಮರಿಬಾರ್ದಾಗಿದೆ. ಮಾಯೆ ಇಂಥ ತಂದೆಯನ್ನು ಮರೆಯುವ ರೀತಿ ಮಾಡುತ್ತೆ. ಇದರಿಂದ ಪತಿತರಿಂದ ಪಾವನ ಆಗಬೇಕಲ್ಲ. तुम जानते हो सर्व का सद्गति दाता एक सद्गुरु है. सिख लोग भी गाते हैं सत्य श्री अकाल पतित पावन को ही सद्गुरु कहा जाए. ನಿಮಗೆ ಗೊತ್ತಿದೆ ಸರ್ವರ ಸದ್ಗತಿ ದಾತ ಒಬ್ಬ ಸದ್ಗುರು. ಸಿಖ್ ಧರ್ಮದವರು ಗಾಯನ ಮಾಡ್ತಾರೆ ಸತ್ಯ ಶ್ರೀ ಅಕಾಲ್, ಪತಿತ ಪಾವನಿಗೆ ಸದ್ಗುರು ಅಂತ ಹೇಳಲಾಗುತ್ತೆ. पुकारते भी है ए पतित पावन आत्मा पुकारते, अभी तुम जानते हो हम यहाँ आए सम्मुख बाबा से मिलने. ಕರೀತಾರೆ ಏ ಪತಿತ ಪಾವನ, ಆತ್ಮನೇ ಕರೆಯುತ್ತೆ. ಈಗ ನಿಮಗೆ ಗೊತ್ತಿದೆ ಅವರು ಬಂದಿದ್ದಾರೆ ಸಮ್ಮುಖದಲ್ಲಿ, ತಂದೆಯ ಜೊತೆ ಮಿಲನ ಮಾಡ್ತಾ ಇದ್ದೀವಿ. बड़े बड़े आदमी एक तो के पास मिलने जाते, उनकी कितनी महिमा करते. धूमधाम से अजियाना के लिए तो बैंड बाज आदि बजाते हैं खुशी. ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಮಿಲ್ಲ ಮಾಡಕ್ ಹೋದಾಗ ಅವರ ಮಹಿಮೆ ಎಷ್ಟು ಮಾಡ್ತಾರೆ. ವಿಜೃಂಭಣೆಯಿಂದ ವಾದ್ಯಗಳನ್ನ ಮೂಗಿಸಿ ಖುಷಿಯನ್ನ ಆಚರಣೆ ಮಾಡ್ತಾರೆ. ये गुप्त वेश में कौन आया है ये तुम जानते हो, उसको कहा जाता दूर देश का रहने वाला मुसाफिर. ಇವರು ಗುಪ್ತ ದೇಶದಲ್ಲಿ ಯಾರು ಬಂದಿದ್ದಾರೆ ಇದು ನಿಮಗೆ ಗೊತ್ತಿದೆ, ಅವರಿಗೆ ಹೇಳಲಾಗತ್ತೆ ದೂರ ದೇಶದಲ್ಲಿ ಇರುವಂತಹ ಪ್ರಯಾಣಿಕ. तुम जानते हो हम आत्माएं परमधाम की रहने वाली यहाँ मुसाफिर बन आए हैं पाठ बजाने. ತಮಗೆ ಗೊತ್ತಿದೆ ನಾವು ಆತ್ಮಗಳು ಪರಂಧಾಮದಲ್ಲಿ ಇರುವಂತವರು, ಇಲ್ಲಿ ಯಾತ್ರೆಯಾಗಿ ಬಂದಿದ್ದೀವಿ, ಪಾತ್ರವನ್ನ ಅಭಿನಯ ಮಾಡಿ. एक एक अक्षर जो बाप समझाते दुनिया में कोई नहीं जानते, तुम बाबा से सुन रहे. ಒಂದೊಂದು ಅಕ್ಷರ ಏನು ತಂದೆ ತಿಳಿಸ್ತಾರೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ, ತಾವು ತಂದೆಯಿಂದ ಕೇಳ್ತಾ ಇದ್ದೀರಾ. ये अच्छी रीति धारण करना. बाप समझाते तुम सब मुसाफिर हो इस कर्म क्षेत्र. ಇದನ್ನ ಚೆನ್ನಾಗಿ ಧಾರಣೆ ಮಾಡಿ. ತಂದೆ ತಿಳಿಸ್ತಾರೆ ನೀವೆಲ್ಲ ಯಾತ್ರಿಕರಾಗಿದ್ದೀರಾ ಈ ಕರ್ಮ ಕ್ಷೇತ್ರದಲ್ಲಿ. हम शांतिधाम के रहने वाले हैं, फिर यहाँ टॉकी वर्ल्ड में आते हैं. हम शांतिधाम के मुसाफिर है, 84 जन्म का पाठ यहाँ बजाते. ನಾವು ಶಾಂತಿಧಾಮದಲ್ಲಿ ಇರುವಂತವರು, ಮತ್ತೆ ಇಲ್ಲಿ ಶಬ್ದದ ಪ್ರಪಂಚದಲ್ಲಿ ಬರ್ತೀವಿ. ನಾವು ಶಾಂತಿಧಾಮದ ಯಾತ್ರಿಕರು, 84 ಜನ್ಮದ ಪಾತ್ರವನ್ನ ಇಲ್ಲಿ ಅಭಿನಯ ಮಾಡ್ತೀವಿ.
आखिर ये अंत समय है तो बाबा आए हैं पुरानी सृष्टि को नया बनाने, ये भी तुम जानते हो. ಕೊನೆಗೂ ಇದು ಅಂತಿಮ ಸಮಯ ಆಗಿದೆ. ತಂದೆ ಬಂದಿದ್ದರೆ ಹಳೆ ಸೃಷ್ಟಿಯನ್ನ ಹೊಸದಾಗಿ ಮಾಡಲು, ಇದು ಸಹ ತಮಗೆ ಗೊತ್ತಿದೆ. चित्र भी क्लियर है. शिव बाबा ब्रह्मा द्वारा नई सृष्टि की स्थापना करते, ऐसे तो नहीं श्री कृष्ण द्वारा विष्णु द्वारा स्थापना करते. ಚಿತ್ರಗಳು ಸ್ಪಷ್ಟವಾಗಿದೆ. ಶಿವ ಬಾಬಾ ಬ್ರಹ್ಮನ ಮುಖಾಂತರ ಹೊಸ ಸೃಷ್ಟಿಯ ಸ್ಥಾಪನೆ ಮಾಡ್ತಾರೆ. ಆ ರೀತಿ ಎಲ್ಲ ಶ್ರೀಕೃಷ್ಣನ ಮುಖಾಂತರ ವಿಷ್ಣುವಿನ ಮುಖಾಂತರ ಸ್ಥಾಪನೆ ಮಾಡ್ತಾರೆ. बाप आते हैं ब्रह्मा द्वारा ಸ್ವರ್ಗ ರಚನೆ, ಬಾಬಾ ಆಯೇ ಸಾಧಾರಣ ತಂದೆ ಬಂದಿದ್ದರೆ ಬ್ರಹ್ಮನ ಮುಖಾಂತರ ಸ್ವರ್ಗದ ರಚನೆ ಮಾಡಿ, ತಂದೆ ಬಂದಿದ್ದರೆ ಸಾಧಾರಣ ದೇಹದಲ್ಲಿ. ये है ये पति दुनिया एक भी पावन नहीं, जबकि पहले नंबर वाले लक्ष्मी नारायण भी पति बन गए. ಇದಾಗಿದೆ ಪತಿತ ಪ್ರಪಂಚ. ಒಬ್ಬರು ಪಾವನ ಇಲ್ಲ. ಮೊದಲನೇ ನಂಬರ್ ಲಕ್ಷ್ಮೀ ನಾರಾಯಣರು ಸಹ ಪತಿತರಾಗ್ಬಿಟ್ಟಿದ್ದಾರೆ. जो पावन थे वही पतित बने, सारी डायनास्टी सहित. तुम जानते हो हम जो डिटी धर्म वाले थे वो अब शूद्र धर्म वाले बन गए. ಯಾರು ಪಾವನರಾಗಿದ್ರು ಅವರೇ ಪತಿತಾಗಿದ್ದಾರೆ, ಇಡೀ ರಾಜ್ಯಧಾನಿ ಸಹಿತ. ತಮಗೆ ಗೊತ್ತಿದೆ ನಾವು ಯಾರು ದೈವಿ ಧರ್ಮದವರಾಗಿದ್ವಿ, ಈಗ ಶೂದ್ರ ಧರ್ಮದವರು ಆಗಿದ್ದೀವಿ. बल अमेरिका आदि में बड़े बड़े साहूकार रहते, परंतु सत्युग के सामने अमेरिका कुछ भी नहीं. ಬಲೆ ಅಮೆರಿಕಾದಲ್ಲಿ ದೊಡ್ಡ ದೊಡ್ಡ ಧನವಂತರಿರ್ತಾರೆ, ಆದರೆ ಸತ್ಯುಗದ ಸಮ್ಮುಖದಲ್ಲಿ ಅಮೆರಿಕ ಏನೂ ಇಲ್ಲ. ये सब पिछाड़ी में बने हैं आध अल्पकाल का बमकर. ಇದೆಲ್ಲ ಅಂತಿಮದಲ್ಲಾಗಿದೆ, ಅಲ್ಪ ಕಾಲದ ಶೋ ಆಗಿದೆ. विनाश तो होना है, तुम बच्चों को बड़ा अच्छा नशा भी रहने चाहिए. ವಿನಾಶನೂ ಆಗ್ಬೇಕು, ತಮ್ಮ ಮಕ್ಕಳಿಗೆ ಬಹಳ ನಶೆ ಇರಬೇಕು. बाप जो हमको स्वर्ग का मालिक बनाते उसको हम बच्चे याद ना करे, कितना वंडर. ತಂದೆ ಯಾರು ನಮ್ಮನ್ನ ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ, ಅವರನ್ನ ನಾವು ನೆನಪು ಮಾಡಿಲ್ಲ, ಇಷ್ಟು ಆಶ್ಚರ್ಯ ಅಲ್ವಾ. माया याद करने नहीं देती. तुम बच्चे अभी ऐसे कहते हो बाबा माया हमको याद करने नहीं देती. ಮಾಯೆ ನೆನಪು ಮಾಡಕ್ ಬಿಡಲ್ಲ. ಈಗ ತಾವಂತೀರಾ ಬಾಬಾ ಮಾಯೆ ನಮ್ಮನ್ನ ನೆನಪು ಮಾಡೋದಕ್ಕೆ ಬಿಡೋದಿಲ್ಲ. अरे बाबा जो तुमको 21 जन्म के लिए स्वर्ग का मालिक बनाते उसको तुम याद नहीं कर सकते हो. अरे ತಂದೆ ತಮ್ಮನ್ನ 21 ಜನ್ಮಕ್ಕೋಸ್ಕರ ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ, ಅವರನ್ನ ತಾವು ನೆನಪು ಮಾಡಕ್ಕಾಗಲ್ವಾ. प्रजा भी तो स्वर्ग का मालिक बनते हैं, सब सुखी रहते, अभी तो सब दुखी है. ಪ್ರಜೆಗಳು ಸಹ ಸ್ವರ್ಗದ ಮಾಲೀಕರಾಗ್ತಾರೆ, ಎಲ್ಲರೂ ಸುಖಿಯಾಗಿರ್ತಾರೆ, ಈಗಂತೂ ಎಲ್ಲರೂ ದುಃಖಿಗಳಾಗಿದ್ದಾರೆ. प्राइम मिनिस्टर प्रेसिडेंट आदि को तो रात दिन चिंता लगी रहती, लड़ाई आदि में कितने मरते रहते. ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಎಲ್ಲರಿಗೂ ಹಗಲು ರಾತ್ರಿ ಎಷ್ಟು ಚಿಂತೆ ಇರುತ್ತೆ, ಯುದ್ಧಕ್ಕೆ ಎಷ್ಟು ಶ್ರಮ ಮಾಡ್ತಾರಲ್ಲ. तुम जानते हो महाभारत लड़ाई भी मशहूर है, परंतु उसमें क्या हुआ ये किसके बुद्धि में. ತಮಗೆ ಗೊತ್ತಿದೆ ಮಹಾಭಾರತ ಯುದ್ಧನೂ ಪ್ರಸಿದ್ಧಿಯಾಗಿದೆ, ಆದರೆ ಅದರಲ್ಲಿ ಏನಾಯಿತು ಯಾರ ಬುದ್ಧಿಯಲ್ಲೂ ಇಲ್ಲ. तुमको बाबा ने बुद्धि में बिठाया, महाभारत की लड़ाई में सब मर गए, कितनी बड़ी मनुष्य सृष्टि है ना. ನಿಮಗೆ ತಂದೆ ಬುದ್ಧಿಯಲ್ಲಿ ಕೂರಿಸಿದ್ರು, ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ಸತ್ತೋಗ್ತಾರೆ, ಎಷ್ಟು ದೊಡ್ಡ ಮಾನವನ ಸೃಷ್ಟಿ ಆಗಿದೆ ಅಲ್ಲ. आत्माओं का भी जाड़ है, जाड़ पहले नया होता तो बहुत छोटा होता, फिर वृद्धि को पाता जाता. ಆತ್ಮಗಳದು ವೃಕ್ಷ ಆಗಿದೆ, ವೃಕ್ಷ ಮೊದಲು ಹೊಸದಾಗಿರುತ್ತೆ, ಸಣ್ಣದಾಗಿರುತ್ತೆ, ನಂತರ ವೃದ್ಧಿಯನ್ನ ಪಡೀತಾ ಇರುತ್ತೆ. तुम जानते हो पहले जब डिटी धर्म था तो कितनी छोटी जाड़ थी,
ಆದಿ ಸನಾತನ್ ದೇವಿ ದೇವತಾ ಧರ್ಮ. ತಮಗೆ ಗೊತ್ತಿದೆ, ಯಾವಾಗ ದೈವಿ ಧರ್ಮ ಇತ್ತು ಆಗ ಸಣ್ಣದಾದ ವೃಕ್ಷ ಇತ್ತು. आदि सनातन देवता धर्म इतु. आप कितने वैरायटी धर्म है, इस महाभारत लड़ाई द्वारा इन सबका विनाश हो. ಈಗ ಎಷ್ಟೊಂದು ವೆರೈಟಿ ಧರ್ಮ ಇದೆ. ಈ ಮಹಾಭಾರತ ಯುದ್ಧದ ನಂತರ ಇವೆಲ್ಲ ವಿನಾಶ ಆಗಲೇಬೇಕು. परंतु ये ज्ञान कोई में नहीं, बल कहेंगे वो वही लड़ाई है, परंतु इसमें क्या होना है पर ये पता नहीं. ಆದರೆ ಈ ಒಂದು ಜ್ಞಾನ ಯಾರಿಗೂ ಇಲ್ಲ. ಬಲೆ ಅಂತಾರೆ ಇದು ಯುದ್ಧ ಆಗಿದೆ, ಆದರೆ ಇದರಿಂದ ಏನಾಗುತ್ತೆ ಏನು ಗೊತ್ತಿಲ್ಲ. तुम अभी रोशनी में हो, जानते हो विनाश होना है, इसलिए महाभारत लड़ाई के पहले अपना वर्षा तो ले लेवे. ಈಗ ನೀವು ಬೆಳಕಿನಲ್ಲಿ ಇದ್ದೀರ, ಗೊತ್ತಿದೆ ವಿನಾಶ ಅಂತೂ ಆಗಲೇಬೇಕು. ಅದಕ್ಕೋಸ್ಕರ ಮಹಾಭಾರತದ ಯುದ್ಧದ ಮೊದಲು ತಾವು ಆಸ್ತಿಯನ್ನ ಪಡೆಯಿರಿ. बात तो बड़ी सहज है, पवित्र बनो और बाबा को याद करो. ಮಾತಂತೂ ಬಹಳ ಸಹಜ ಆಗಿದೆ, ಪವಿತ್ರರಾಗಿ ಮತ್ತೆ ತಂದೆಯನ್ನ ನೆನಪು ಮಾಡಿ. बहुत बच्चियों के ऊपर अत्याचार होते, तुम माताओं का संगठन होना चाहिए एक दो को बचाने के लिए. ಬಹಳಷ್ಟು ಮಕ್ಕಳ ಮೇಲೆ ಅತ್ಯಾಚಾರ ಆಗತ್ತೆ, ತಾವು ಮಾತೆಯರು ಸಂಘಟನೆಯನ್ನ ಮಾಡಿ ಒಬ್ಬರು ಇನ್ನೊಬ್ಬರನ್ನ ಬಚಾವ್ ಮಾಡಕ್ಕೋಸ್ಕರ. परंतु देही अभिमानी जरूर बनना पड़े, हमको पावन तो जरूर बनना है, ये पक्का नशा है. ಆದರೆ ಆತ್ಮಿಕ ಸ್ಥಿತಿಯಲ್ಲಿ ಖಂಡಿತ ಇರಬೇಕು, ನಾವು ಪಾವನ ಖಂಡಿತ ಆಗಬೇಕು, ಈ ಒಂದು ನಶೆ ಇರಲಿ. ऐसे नशे में रहने वाले समझ सकेंगे हमें बाबा को याद करना, पवित्र बनना. ಈ ರೀತಿ ನಶೆಯಲ್ಲಿರೋರು ತಿಳ್ಕೋಬೇಕು, ಇತರಿಗೂ ತಿಳಿಸ್ಬೋದಾಗಿದೆ, ನಾವು ತಂದೆಯ ನೆನಪನ್ನ ಮಾಡಿ ಪವಿತ್ರರಾಗಬೇಕು. हम स्वदर्शन चक्रधारी है, ये नशा तो रहना चाहिए. हम रचयिता बाप रचना के चक्र को जानते. ನಾವು ಸ್ವದರ್ಶನ ಚಕ್ರಧಾರಿ, ಈ ನಶೆ ಇರಬೇಕು. ನಾವು ರಚಯಿತ ತಂದೆ ಮತ್ತು ರಚನೆಯ ಚಕ್ರವನ್ನ ತಿಳ್ಕೊಂಡಿದ್ದೀವಿ. अभी हमको बाबा से नई दुनिया सतयुग का वर्षा लेना है. हम 84 जन्म कैसे लेते ये समझा. ಈಗ ನಾವು ತಂದೆಯಿಂದ ಹೊಸ ಪ್ರಪಂಚ ಸತ್ಯುಗದ ಆಸ್ತಿಯನ್ನು ಪಡಿತಾ ಇದ್ದೀವಿ. ನಾವು 84 ಜನ್ಮ ಯಾವ ರೀತಿ ಪಡಿತೀವಿ ಇದನ್ನ ತಿಳಿಸಲಾಗ್ತಿದೆ. बाबा कहते मुझे याद करो तो तुम्हारे पाप नष्ट हो जाए, पावन तो जरूर बनना है ना. ತಂದೆ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿ, ಆಗ ನಿಮ್ಮ ಪಾಪ ನಷ್ಟ ಆಗತ್ತೆ, ಪಾವನ ಖಂಡಿತ ಆಗ್ಬೇಕಲ್ಲ. पावन अर्थात पवित्र, काम महाशत्रु हुए, हमने 84 जन्म का चक्र पूरा किया, आप बाबा से वर्षा लेना. पावन ಅಂದ್ರೆ ಪವಿತ್ರ, ಕಾಮ ಮಹಾಶತ್ರು, ನಾವೇ 84 ಜನ್ಮದ ಚಕ್ರವನ್ನ ಪೂರ್ತಿ ಮಾಡಿದ್ವಿ, ಈಗ ತಂದೆಯಿಂದ ಆಸ್ತಿಯನ್ನ ಪಡಿಬೇಕಾಗಿದೆ. बाबा कहते मुझे याद करो तो तुम्हारे विकर्म विनाश होंगे, यहाँ तो आते ही वो रिफ्रेश होंगे. ತಂದೆ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ, ಇಲ್ಲಿ ತಾವು ಬರ್ತೀರಾ ರಿಫ್ರೆಶ್ ಆಗಕ್ಕೋಸ್ಕರ. मुझ बाबा को याद करो, एक ही जन्म का वर्षा लेना, कोई में भी मोह की रग नहीं जाना चाहिए. ನನ್ನನ್ನ ನೆನಪು ಮಾಡಿ 21 ಜನ್ಮದ ಆಸ್ತಿಯನ್ನ ಪಡೆಯಬೇಕು, ಮೋಹದ ಸೆಳೆತ ಎಲ್ಲೂ ಹೋಗಬಾರ್ದಾಗಿ. नष्टो मोह बनना, इस शरीर में भी मोह ना रहे, ये तो पुरानी चंबी. ನಷ್ಟೋ ಮೋಹಿಗಳಾಗಬೇಕು, ಈ ಶರೀರದ ಜೊತೆಗೂ ಮೋಹ ಬೇಡ, ಇದು ಹಳೆ ಚಪ್ಪಲಿಯಾಗಿದೆ. परंतु इसकी संभाल रखनी होती, जो पढ़ाई पढ़ सके, तकलीफ होती है तो ಛತ್ತಿ लगाना पड़े. ಆದರೆ ಇದರ ಸಂಭಾಲನೆಯನ್ನ ಮಾಡಬೇಕು, ಯಾಕೆಂದರೆ ವಿದ್ಯಾಭ್ಯಾಸ ಮಾಡಬೇಕಲ್ಲ, ಶ್ರಮ ಆದಾಗ ಇದಕ್ಕೆ ಒಲಿಗೇನೂ ಹಾಕಬೇಕಾಗುತ್ತೆ. तुम जानते हो ये पुराना सड़ा हुआ शरीर है, इसको कुछ ना कुछ होता रहता, दुख आत्मा को होता है. ಇದು ಸಹ ತಮಗೆ ಗೊತ್ತಿದೆ, ಈ ಶರೀರ ಹಳೇದಾಗಿದೆ, ಇದಕ್ಕೇನೋ ಒಂದು ಆಗ್ತಾನೇ ಇರುತ್ತೆ,
दुख आत्मा के आगते। जानते हो अब तो ये शरीर छोड़ना है, योग बल से इसको तमाना भी है। बाबा को याद करते रहना, ಇದು ಗೊತ್ತಿದೆ, ಈ ಶರೀರವನ್ನು ಬಿಡಬೇಕು, ಯೋಗ ಬಲದಿಂದ ಇದನ್ನು ಕಾಪಾಡಬೇಕಾಗಿದೆ, ತಂದೆಯನ್ನ ನೆನಪು ಮಾಡಬೇಕಾಗಿದೆ। अपने को आत्मा समझ बाबा को याद करना बस, और कोई लौकिक संबंध भी याद नहीं आना। ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ಅಷ್ಟೇ, ಲೌಕಿಕ ಸಂಬಂಧಿಯನ್ನು ನೆನಪು ಮಾಡಕ್ಕೆ ಹೋಗಬೇಡಿ। मैं देह नहीं आत्मा हूँ, बाबा कहते मैं तुम आत्माओं को वर्षा देने आया। आत्मा पवित्र होंगी तब फिर शरीर भी अच्छा मिले। ನಾನು ದೇಹ ಅಲ್ಲ, ಆತ್ಮನಾಗಿದೆ। ತಂದೆ ತಿಳಿಸ್ತಾರೆ, ನಾನು ನಿಮ್ಮ ಆತ್ಮಗಳಿಗೆ ಆಸ್ತಿಯನ್ನು ನೀಡ್ತೀನಿ। ಆತ್ಮ ಪವಿತ್ರವಾದಾಗ ಮತ್ತೆ ಈ ಶರೀರನೂ ಚೆನ್ನಾಗಿ ಸಿಗುತ್ತಲ್ಲ। तुम जानते हो अभी हमारी आत्मा पावन बननी है, हम पावन थे तो इन लक्ष्मी नारायण जैसे। ನಿಮಗೆ ಗೊತ್ತಿದೆ, ಈಗ ನಾವು ಆತ್ಮ ಪಾವನರಾಗ್ತೀವಿ। ನಾವು ಪಾವನವಾಗಿದ್ವಿ, ಆಗ ಲಕ್ಷ್ಮೀ ನಾರಾಯಣ ಸಮಾನ ಇದ್ವಿ। इन लक्ष्मी नारायण ने 84 जन्म लिया, सारी सूर्यवंशी ಡೈನಾಸ್ಟಿ ने 84 जन्म। ಈ ಲಕ್ಷ್ಮೀ ನಾರಾಯಣ 84 ಜನ್ಮವನ್ನು ಪಡೆದಿದ್ದಾರೆ। ಇಡೀ ಸೂರ್ಯವಂಶದ ರಾಜ್ಯಧಾನಿ 84 ಜನ್ಮವನ್ನು ಪಡೆಯಿತು। चंद्रवंशी के लिए 84 जन्म नहीं कहेंगे, हाँ सूर्यवंशी में पहले पहले दास दासी बनते होंगे, वो फिर त्रेता में कुछ मर्तबा पाते, उनके 84 जन्म थे। ಚಂದ್ರವಂಶಿಗೆ 84 ಜನ್ಮ ಅಂತ ಹೇಳಲ್ಲ। ಹಾಂ, ಯಾರು ಸೂರ್ಯವಂಶದಲ್ಲಿ ಮೊಟ್ಟ ಮೊದಲು ದಾಸದಾಸಿ ಆಗ್ತಾರೆ, ನಂತರ ತ್ರೇತಾದಲ್ಲಿ ಏನಾದರೂ ಪದವಿ ಪಡೀತಾರೆ, ಅವರಿಗೆ 84 ಜನ್ಮ ಅಂತ ಹೇಳ್ಬೋದು। राजा रानी प्रजा जो भी दास दासिया आदि सूर्यवंश में आते वही 84 जन्म लेते। ऐसे ऐसे अपने से बातें करनी। ರಾಜ ರಾಣಿ ಪ್ರಜೆಗಳು ದಾಸ ದಾಸಿಯರು ಎಲ್ಲರೂ ಸೂರ್ಯವಂಶದಲ್ಲಿ ಯಾರು ಬರ್ತಾರೆ ಅವರೆಲ್ಲ 84 ಜನ್ಮ ಪಡೀತಾರೆ। ಈ ರೀತಿ ತಮ್ಮ ಜೊತೆ ತಾವೇ ಮಾತಾಡಿ। आप 84 जन्म कैसे लेते, विचार सागर मंथन करना चाहिए ना। ನಾವು 84 ಜನ್ಮ ಯಾವ ರೀತಿ ಪಡಿತೀವಿ, ವಿಚಾರ ಸಾಗರ ಮಂಥನ ಮಾಡಬೇಕಲ್ಲ। जितना हो सके बाप को वर्षे को याद करते रहो, चलते फिरते समझो हम बाबा के बच्चे हैं। ಎಷ್ಟಾದರೆ ಅಷ್ಟು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ನಡೀತಾ ಓಡಾಡ್ತಾ ತಿಳ್ಕೊಳ್ಳಿ, ನಾವು ತಂದೆಗೆ ಸಂತಾನರಾಗಿದ್ದೀವಿ। कोई भी मिले तो उनको बाबा का परिचय देना, इन चित्रों में सारा नॉलेज है। ಯಾರೇ ಸಿಕ್ಕಿದ್ರು ತಂದೆಯ ಪರಿಚಯವನ್ನು ನೀಡಿ, ಈ ಚಿತ್ರದಲ್ಲಿ ಎಲ್ಲ ಜ್ಞಾನನೂ ಅಡಗಿದೆ। सब बताना बाबा आया हुआ है ब्रह्मा तन में, ಎಲ್ಲವನ್ನ ತಿಳಿಸಿ, ತಂದೆ ಬಂದಿದ್ದಾರೆ ಬ್ರಹ್ಮನ ತನುವಿನಲ್ಲಿ। हम सब ब्रह्म कुमार कुमारी हैं, हम बीके को स्वर्ग का मालिक बनाने बाबा आए। ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿ ಆಗಿದೆ, ನಮ್ಮೆಲ್ಲ ಬೀಕಿಯರನ್ನ ಸ್ವರ್ಗದ ಮಾಲೀಕರಾಗಿ ಮಾಡೋದಕ್ಕೆ ತಂದೆ ಬಂದಿದ್ದಾರೆ। सब आत्माओं का बाप एक है, हम ब्रह्म कुमार कुमारी हैं। ನಮ್ಮೆಲ್ಲ ಆತ್ಮಗಳಿಗೆ ತಂದೆ ಒಬ್ಬರೇ, ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿ ಆಗಿದ್ದೀವಿ। अपने अपने कार्ड पर दिखा सकते हो, कहा ऑफिस आदि में भी कार्ड दो, परंतु समझ नहीं सकेंगे बीके कौन है। ನಿಮ್ಮ ನಿಮ್ಮ ಕಾರ್ಡನ್ನು ತೋರಿಸಬಹುದಾಗಿದೆ, ಎಲ್ಲಾದರೂ ಆಫೀಸಲ್ಲಿ ಕಾರ್ಡ್ ಕೊಟ್ಟಾಗ ಅವ್ರಿಗೆ ಅರ್ಥ ಆಗಲ್ಲ बीके ಅಂದರೆ ಏನು। अनेक प्रकार के विघ्न आते, गवर्नमेंट को भी समझाया जाता हमारी ये फैमिली है। ಅನೇಕ ಪ್ರಕಾರದ ವಿಘ್ನಗಳು ಬರುತ್ತೆ, ಗೌರ್ಮೆಂಟ್ಗೂ ತಿಳಿಸಲಾಗುತ್ತೆ ಇವರು ನಮ್ಮ ಪರಿವಾರ ಆಗಿದ್ದಾರೆ। दादा और बाबा, दादा द्वारा हम वर्षा ले रहे हैं, ತಾತ ಮತ್ತು ತಂದೆ, ತಾತನ ಮುಖಾಂತರ ನಾವು ಆಸ್ತಿಯನ್ನು ಪಡಿತಾ ಇದ್ದೀವಿ। ये याद रहने से खुशी रहनी चाहिए, मिल्कियत तो दादे की है, पोत्रों को हक है पूरा हिस्सा बांट कर लेने।
ಇಷ್ಟು ನೆನಪು ಮಾಡಿದ್ರೂ ಖುಷಿಯ ಪಾರ ಬೆಳೆಯತ್ತೆ. ಆಸ್ತಿ ತಾತನಿಂದ ಸಿಗತ್ತೆ. ಮೊಮ್ಮಕ್ಕಳಿಗೆ ಅಧಿಕಾರ ಇದೆ ಆಸ್ತಿಯನ್ನ ಹಂಚ್ಕೊಳ್ಳೋದಕ್ಕೋಸ್ಕರ. तुम भी जानते हो शिव बाबा से ब्रह्मा द्वारा हम वर्षा लेते ये याद रखना चाहिए. ನಿಮಗೆ ಗೊತ್ತಿದೆ ಶಿವ ಬಾಬುವರಿಂದ ಬ್ರಹ್ಮನ ಮುಖಾಂತರ ನಾವು ಆಸ್ತಿಯನ್ನು ಪಡಿತೀವಿ, ಇದು ನೆನಪಿಟ್ಕೋಬೇಕಲ್ಲ. पढ़ना है फिर पढ़ाना है, ये बाबा का फर्ज है. बच्चों की पालना करो. ಓದಬೇಕು, ಓದಿಸ್ಬೇಕು. ಇದು ತಂದೆಯ ಕರ್ತವ್ಯ ಆಗಿದೆ, ಮಕ್ಕಳ ಪಾಲನೆಯನ್ನ ಮಾಡುವಂಥದ್ದು. जब तक ब्रह्म कुमार कुमारी बालिक ना बने बाबा को उनकी संभाल करनी है. ಎಲ್ಲಿವರೆಗೂ ಬ್ರಹ್ಮ ಕುಮಾರ್ ಕುಮಾರಿ ಮೆಚ್ಯೂರ್ ಆಗೋದಿಲ್ಲ ಅಲ್ಲಿವರೆಗೂ ತಂದೆಗೆ ಸಂಭಾಲನೆ ಮಾಡಲೇಬೇಕಾಗುತ್ತೆ. बच्चों का काम है पढ़ना, पढ़ते हैं अपने पैरों पर खड़ा होने के लिए. ಮಕ್ಕಳ ಕೆಲಸ ಆಗಿದೆ ಓದುವಂಥದ್ದು. ಓದಿ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಳ್ಳಿ. तुम जानते हो बाबा हमको पढ़ा रहे 21 जन्म के लिए, फिर हम अपने पैरों पर खड़े रहे. ನಿಮಗೆ ಗೊತ್ತಿದೆ ಬಾಬಾ ನಮಗೆ ಓದಿಸ್ತಿದ್ದಾರೆ 21 ಜನ್ಮಕ್ಕೋಸ್ಕರ, ಮತ್ತೆ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ತೀವಿ. जितना पढ़ेंगे उतना ऊंच पद पाएंगे. तुम खुद कहते हो हम यहाँ आए हैं ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ್ ಬನ್ನಿ. ಎಷ್ಟು ಓದ್ತೀರಾ ಅಷ್ಟು ಉನ್ನತವಾದ ಪದವಿಯನ್ನು ಪಡಿತೀರ. ತಾವು ಸ್ವಯಂ ಅಂತೀರಾ ನಾವು ಇಲ್ಲಿ ಬಂದಿದ್ದೀವಿ ಶ್ರೀ ಲಕ್ಷ್ಮೀ ನಾರಾಯಣರಾಗಕ್ಕೋಸ್ಕರ. ये सत्यनारायण की कथा है. कोई को पता नहीं कि लक्ष्मी नारायण 84 जन्म कैसे देते. ಇದು ಸತ್ಯನಾರಾಯಣ ಕಥೆ ಆಗಿದೆ. ಯಾರಿಗೂ ಗೊತ್ತಿಲ್ಲ ಈ ಲಕ್ಷ್ಮೀ ನಾರಾಯಣ 84 ಜನ್ಮವನ್ನ ಯಾವ ರೀತಿ ಪಡೀತಾರೆ. राधे के भगत होंगे तो कहेंगे राधे आजुर नाजुर है, जिधर देखो राधे ही राधे हैं, कृष्ण ही कृष्ण है, शिव ही शिव है. ರಾಧೆಯ ಭಕ್ತರಾಗಿದ್ದರೆ ಅಂತಾರೆ ಎಲ್ಲಿ ನೋಡಿದ್ರು ರಾಧೆನೇ ರಾಧೆ. ಕೃಷ್ಣನ ಭಕ್ತರು ಕೃಷ್ಣನೇ ಕೃಷ್ಣ, ಶಿವನೇ ಶಿವ ಅಂತ. ये गूढ़ गूढ़ दानी कर दिया है ईश्वर, राधे कृष्ण सब सर्वव्यापी है, ये सब ईश्वर के रूप. ಇದೆಲ್ಲ ಒಂದೇ ಸಲ ಒಂದರಲ್ಲಿ ಮಿಕ್ಸಪ್ ಮಾಡಿದ್ದಾರೆ. ಈಶ್ವರ, ರಾಧೆ, ಕೃಷ್ಣ ಎಲ್ಲರೂ ಸರ್ವವ್ಯಾಪಿ, ಇದೆಲ್ಲನೂ ಈಶ್ವರನ ರೂಪ ಅಂತ ಹೇಳಿದ್ದಾರೆ. भगवान ने ये रूप धारण किया, जिधर देखो उधर तू ही तू है, बिल्कुल ही ಬೇಸಮಜ್ बन गए. ಭಗವಂತನ ರೂಪ ಧಾರಣೆ ಮಾಡಿದನು, ಎಲ್ಲಿ ನೋಡಿದ್ರು ನೀನೇ ನೀನು, ಬಿಲ್ಕುಲ್ ತಿಳುವಳಿಕೆ ಹೀನರಾಗಿದೆ. ये है विकारी पति दुनिया, सत्युग है निर्विकारी पावनदन. ಇದಾಗಿದೆ ವಿಕಾರಿ ಪ್ರಪಂಚ, ಸತ್ಯುಗ ಆಗಿದೆ ನಿರ್ವಿಕಾರಿ ಪಾವನ ಪ್ರಪಂಚ. वैश्य स्वर्ग का अर्थ भी है स्वर्ग. कहते हैं वहां बच्चे तो होंगे ना, वो कैसे पैदा होंगे, बस ये सवाल ही यहाँ पूछते. ನಿರ್ವಿಕಾರಿ ಪ್ರಪಂಚ ಅಂದರೆ ಸ್ವರ್ಗ. ಅಲ್ಲೂ ಸಹ ಮಕ್ಕಳು ಇರ್ತಾರಲ್ಲ, ಯಾವ ರೀತಿ ಜನ್ಮ ಪಡಿತಾರೆ, ಇದೇ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾರೆ. कहेंगे बच्चे नहीं पैदा होंगे तो सृष्टि कैसे बढ़ेगी. हर साल आदमशुमारी का हिसाब निकालते, कितने ಜಾಸ್ತಿ ಮನುಷ್ಯ. ಅರೆ ಸಂತಾನ ಉತ್ಪತ್ತಿ ಆಗಿಲ್ಲ ಅಂದರೆ ಸೃಷ್ಟಿ ಹೆಂಗೆ ಬೆಳವಣಿಗೆ ಆಗತ್ತೆ. ಪ್ರತಿ ವರ್ಷ ಸೆನ್ಸಸ್ ಅಲ್ಲಿ ಲೆಕ್ಕಾಚಾರವನ್ನ ಮಾಡಲಾಗತ್ತೆ, ಎಷ್ಟು ಜನಸಂಖ್ಯೆ ವೃದ್ಧಿಯಾಗಿದೆ. ಏನೇ बताते कितने मरे तो बच्चों को पहले तो अपना कल्याण कर. ಇದನ್ನ ತಿಳಿಸೋದಿಲ್ಲ ಎಷ್ಟು ಜನ ಸತ್ತರು. ಮಕ್ಕಳು ಮೊಟ್ಟ ಮೊದಲು ತಮ್ಮ ಕಲ್ಯಾಣವನ್ನ ಮಾಡಿಕೋಬೇಕು. ಮೇ ಆತ್ಮ ಹೋ ಪಹಲೆ ತೋ ಯೇ ನಿಶ್ಚಯ ಕರು ಬಾಬಾಗೂ ಯಾರು, ನಾನು ಆತ್ಮನಾಗಿದ್ದೀನಿ, ಮೊದಲು ಇದು ನಿಶ್ಚಯ ಮಾಡಿ ತಂದೆಯನ್ನ ನೆನಪು ಮಾಡಿ. अंत का जो नारायण सिमरे अब नारायण सिमरे ये अक्षर झूठे लिख दिया. ಅಂತ ಕಾಲದಲ್ಲಿ ನಾರಾಯಣನನ್ನ ಸ್ಮೃತಿ ಮಾಡು, ನಾರಾಯಣನನ್ನ ಸ್ಮೃತಿ ಮಾಡು ಅನ್ನುವ ಶಬ್ದವನ್ನ ಸುಳ್ಳು ಮಾಡಿದ್ದಾರೆ. अंत का जो शिव बाबा सिमरे उसी चिंतन में जो मरे सो स्वर्ग का नारायण बने.
ಅಂತ್ಯಕಾಲದಲ್ಲಿ ಯಾರು ಶಿವಬಾಬುರನ್ನ ಸ್ತುತಿ ಮಾಡ್ತಾರೆ, ಈ ಚಿಂತನೆಯಲ್ಲಿ ಯಾರು ದೇಹವನ್ನು ಬಿಡ್ತಾರೆ, ಅವರೇ ಸ್ವರ್ಗದಲ್ಲಿ ನಾರಾಯಣರಾಗ್ತಾರೆ. अंतकाल नारायण क्यों कहते समझते हैं, श्री कृष्ण ने ज्ञान दिया था तो भला श्री कृष्ण को सिमरे ना. ಅಂತ್ಯಕಾಲದಲ್ಲಿ ನಾರಾಯಣ ಅಂತ ಯಾಕಂತಾರೆ ಅಂತಾರಲ್ಲ, ಶ್ರೀಕೃಷ್ಣ ಜ್ಞಾನವನ್ನ ನೀಡಿದ್ರು ಅಂದ ಮೇಲೆ ಶ್ರೀಕೃಷ್ಣನನ್ನ ನೆನಪು ಮಾಡಬೇಕಲ್ಲ. ಶ್ರೀಕೃಷ್ಣ ಕೋ ಯಾದ್ ಕರ್ತೆ ನಾರಾಯಣ ಕಾ ಕಿಸ್ಕೋ ಪತಾ ಹಿ ನಹಿ. ಶ್ರೀಕೃಷ್ಣನನ್ನ ನೆನಪು ಮಾಡ್ತಾರೆ, ನಾರಾಯಣನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. श्री कृष्ण की जयंती मनाते, भला राधे की जयंती कहाँ, श्री कृष्ण का जन्म मनाते, नारायण का कहाँ. ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಒಳ್ಳೆಯದು. ರಾಧೆಯ ಜಯಂತಿಯಲ್ಲಿ ಶ್ರೀಕೃಷ್ಣನ ಜನ್ಮವನ್ನು ಆಚರಣೆ ಮಾಡ್ತಾರೆ, ನಾರಾಯಣದು ಎಲ್ಲಿ. वर्ल्ड के किंग क्वीन लक्ष्मी नारायण का किसको पता नहीं, प्रजापिता ब्रह्मा के मुख वंशावली होंगे कहा गए, कहते हैं ब्राह्मण देवी देवताए नमः. ಪ್ರಪಂಚದ ರಾಜಕುಮಾರ ರಾಜಕುಮಾರಿ ಲಕ್ಷ್ಮೀ ನಾರಾಯಣರ ಬಗ್ಗೆ ಯಾರಿಗೂ ಅರಿವಿಲ್ಲ. ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಅಂತಾರೆ. ಅಂದಮೇಲೆ ಅವರೆಲ್ಲೋದ್ರು ಅಂತಾರೆ, ಬ್ರಾಹ್ಮಣ ದೇವಿ ದೇವತಾಯ ನಮಃ. ब्रह्मा के मुख वंशावली तेना बच्चे समझते ब्रह्मा द्वारा शिव बाबा ब्राह्मण धर्म स्थापन. ಬ್ರಹ್ಮನ ಮುಖವಂಶಾವಳಿ ಆಗಿದ್ರಲ್ಲ, ಮಕ್ಕಳಿಗೆ ಗೊತ್ತಾಗಿದೆ ಬ್ರಹ್ಮನ ಮುಖಾಂತರ ಶಿವ ಬಾಬಾ ಬ್ರಾಹ್ಮಣ ಧರ್ಮದ ಸ್ಥಾಪನೆಯನ್ನ ಮಾಡ್ತಾರೆ. ಬ್ರಾಹ್ಮಣ ಧರ್ಮ ब्रह्मा ने नहीं रचा परंतु शिव बाबा ने रचा, ये तो अभी ब्रह्मा बन. ಬ್ರಾಹ್ಮಣ ಧರ್ಮವನ್ನ ಬ್ರಹ್ಮ ರಚನೆ ಮಾಡಿಲ್ಲ, ಶಿವ ಬಾಬಾ ರಚನೆ ಮಾಡ್ತಾರೆ. ಇದು ಸಹ ಈಗ ಗೊತ್ತಾಗಿದೆ, ಇವರು ಈಗ ಬ್ರಹ್ಮರಾಗಿದ್ದಾರೆ. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, इस पुराने शरीर में रहते पढ़ाई पढ़कर 21 जन्म के लिए कमाई कर. ಈ ಹಳೆಯ ದೇಹದಲ್ಲಿ ಇರ್ತಾ ವಿದ್ಯಾಭ್ಯಾಸವನ್ನ ಮಾಡ್ತಾ 21 ಜನ್ಮಕ್ಕೋಸ್ಕರ ಸಂಪಾದನೆಯನ್ನ ಮಾಡ್ಕೋಬೇಕಾಗಿದೆ. इसलिए इसी की संभाल करनी, बाकी इसमें रग नहीं जानी. ಅದಕ್ಕೋಸ್ಕರ ಈ ದೇಹವನ್ನ ಸಂಪಾದನೆ ಮಾಡಬೇಕು, ಬಾಕಿ ಇದರಲ್ಲಿ ಆಸಕ್ತಿ ಹೋಗಬಾರ್ದಾಗಿದೆ. ಎರಡನೇದು, ऐसा अभ्यास करना है जो अंत काल में एक शिव बाबा की याद रहे. ಈ ರೀತಿ ಅಭ್ಯಾಸವನ್ನ ಮಾಡಿ ಅಂತ್ಯಕಾಲದಲ್ಲಿ ಒಬ್ಬ ಶಿವ ಬಾಬುವರೇ ನೆನಪಿರಲಿ. दूसरे किसी भी चिंतन में नहीं जाना, अपना कल्याण करना. ಬೇರೆ ಯಾವುದೇ ಚಿಂತನೆಯಲ್ಲಿ ಹೋಗಬೇಡಿ, ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳಿ. वरदान, मास्टर नॉलेजफुल बन अनजान पने को समाप्त करने वाले ज्ञान स्वरूप योग युक्त. ಮಾಸ್ಟರ್ ಜ್ಞಾನವಂತರಾಗಿ ಅಜ್ಞಾನವನ್ನ ಸಮಾಪ್ತಿ ಮಾಡುವಂತವರು ಜ್ಞಾನ ಸ್ವರೂಪ ಯೋಗಯುಕ್ತ ಭವ. मास्टर नॉलेजफुल बनने वालों में किसी भी प्रकार का अनजानपन नहीं रहता. ಯಾರು ಮಾಸ್ಟರ್ ನಾಲೆಜ್ಫುಲ್ ಆಗ್ತಾರೆ ಅವರಲ್ಲಿ ಯಾವುದೇ ಪ್ರಕಾರದ ತಿಳುವಳಿಕೆ ಹೀನತೆ ಇರೋದೇ ಇಲ್ಲ. वो ऐसा कहकर अपने को छुड़ा नहीं सकते कि इस बात का हमें पता ही नहीं था. ಅವರು ಈ ರೀತಿ ಹೇಳಿ ತಮ್ಮನ್ನ ತಾವು ಬಿಡಿಸ್ಕೊಳಕ್ಕಾಗಲ್ಲ, ನಮಗಂತೂ ಈ ಮಾತಿನ ಅರಿವೇ ಇರಲಿಲ್ಲ. ज्ञान स्वरूप बच्चों में कोई भी बात का अज्ञान नहीं रह सकता. ಜ್ಞಾನ ಸ್ವರೂಪ ಮಕ್ಕಳಲ್ಲಿ ಯಾವುದೇ ಪ್ರಕಾರದ ಅಜ್ಞಾನ ಇರಕ್ಕೆ ಸಾಧ್ಯ ಇಲ್ಲ. और जो योग युक्त है उन्हें अनुभव होता जैसे कि पहले से सब कुछ जानते. ಮತ್ತೆ ಯಾರು ಯೋಗಯುಕ್ತರಾಗಿರ್ತಾರೆ ಅವರಿಗೆ ಅನುಭವ ಆಗುತ್ತೆ ಯಾವ ರೀತಿ, ಮೊದಲೇ ಎಲ್ಲ ಗೊತ್ತಿರುವ ರೀತಿ. वे जानते हैं कि माया की चमचम रिमझिम कम नहीं है, माया भी बड़ी रौनकदार.
ಅವರಿಗೆ ಇದು ಗೊತ್ತಿರುತ್ತೆ, ಮಾಯೆಯ ಬೆಳಕು ಹೊಳಪು ಏನೂ ಕಡಿಮೆ ಇಲ್ಲ, ಮಾಯೆನೂ ಬಹಳ ಸುಂದರವಾಗಿರುತ್ತೆ. इसलिए उससे बचकर रहना जो सभी रूपों से माया की नॉलेज को समझ जाए, उसके लिए हार काना असंभव. ಅದಕ್ಕೋಸ್ಕರ ಮಾಯೆಯಿಂದ ಬಚಾವಾಗಿ ಇರಬೇಕು. ಆದರೆ ಎಲ್ಲ ರೂಪಗಳನ್ನು, ಮಾಯೆ ಜ್ಞಾನವನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಹುಷಾರಾಗಿರಬೇಕು. ಇಂಥವರು ಎಂದೂ ಸೋಲನ್ನು ಪಡೆಯದೇದು असंभव आಗಿದೆ. स्लोगन आಗಿದೆ, जो सदा प्रसन्न चित्त है वो कभी प्रश्न चित्त नहीं हो सकता. ಯಾರು ಸದಾ ಪ್ರಸನ್ನ ಚಿತ್ತರಾಗಿರ್ತಾರೆ ಅವರು ಪ್ರಶ್ನ ಚಿತ್ತರಾಗಕ್ಕೆ ಸಾಧ್ಯನೇ ಇಲ್ಲ. ಅವ್ಯಕ್ತ ಇಶಾರೆ. ज्वाला स्वरूप स्थिति में रह शक्तिशाली याद का अभ्यास कर. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವವನ್ನು ಮಾಡಿ. योग में सदा लाइट हाउस माइट हाउस की स्थिति का अनुभव करो. ನೆನಪಿನಲ್ಲಿ ಸದಾ ಲೈಟ್ ಹೌಸ್ ಮೈಟ್ ಹೌಸ್ ಸ್ಥಿತಿಯ ಅನುಭವವನ್ನು ಮಾಡಿ. ಜ್ಞಾನ ಹೈ ಲೈಟ್, ಯೋಗ ಹೈ ಮೈಟ್. ಜ್ಞಾನ ಬೆಳಕು, ಯೋಗ ಶಕ್ತಿಯಾಗಿದೆ. ज्ञान और योग दोनों शक्तियाँ लाइट और माइट संपन्न हो, इसको कहते मास्टर सर्वशक्ति. ಜ್ಞಾನ ಮತ್ತು ಯೋಗ ಎರಡೂ ಶಕ್ತಿಗಳು ಬೆಳಕು ಮತ್ತು ಶಕ್ತಿ ಸಂಪನ್ನ ಆಗಿದೆ. ಇದಕ್ಕೆ ಹೇಳಲಾಗತ್ತೆ ಮಾಸ್ಟರ್ ಸರ್ವಶಕ್ತಿವಂತ. ऐसी शक्तिशाली आत्माएं किसी भी परिस्थिति को सेकंड में पार कर लेती, टाइम नहीं लगता. ಈ ರೀತಿ ಶಕ್ತಿಶಾಲಿ ಆತ್ಮಗಳು ಎಲ್ಲ ಪರಿಸ್ಥಿತಿಗಳನ್ನು ಸೆಕೆಂಡಲ್ಲಿ ಪಾರ್ ಮಾಡ್ತಾರೆ, ಸಮಯ ತಗೊಳ್ಳೋದಿಲ್ಲ. ಓಂ ಶಾಂತಿ.